ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ. ರೀಸೆಂಟ್ ಆಗಿ ಹಾಕಿದ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಇವನ್ ಈ ಕತೆ ಕೂಡ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಹಾರರ್ ಸ್ಟೋರಿ ಯಾರಿಗೆಲ್ಲ ಇಷ್ಟನೋ ಅವರೆಲ್ಲ ಕೂಡ ಈ ಕತೆನ ಎಂಡ್ ವರೆಗೆ ನೋಡ್ತಾರೆ. ಸೊ ತಮ್ನೆಲ್ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗಿದೆ ಇದು ಯಾವ ಮೂವಿ ಬಗ್ಗೆ ಅಂತ. ಸೊ ನಾನೇನು ಹೆಚ್ಚು ಟೈಮ್ ವೇಸ್ಟ್ ಮಾಡಲ್ಲ, ಸೀದಾ ಇವಾಗ ಕತೆಗಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ಆನ್ಲೈನ್ ಗೇಮರ್ ಹಾಗೆ ಈ ಯೂಟ್ಯೂಬ್ ವಿಡಿಯೋನ ಜಾಸ್ತಿಯಾಗಿ ನೋಡ್ತಾ ಯಾವಾಗಲೂ ಆನ್ಲೈನ್ ಅಲ್ಲಿ ಬಿದ್ದಿರುವ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅವನ ಆಕ್ಚುಲಿ ಒಂದು ಚಾನಲ್ ನ ಯಾವಾಗಲೂ ಫಾಲೋ ಮಾಡ್ತಿದ್ದ, ಹಾಗೆ ಆ ಚಾನಲ್ಗೆ ಅವನು ಫ್ಯಾನ್ ಆಗಿದ್ದ ಕೂಡ. ಹಾಗೆ ಅವನು ಒಂದು ಕೇಸ್ ಬಗ್ಗೆ ಮೊದಲಿಂದ ಕೂಡ ಒಂದು ಕ್ಯೂರಿಯಾಸಿಟಿನ ವ್ಯಕ್ತಪಡಿಸಿದ್ದ. ಆ ಕೇಸ್ ಆಕ್ಚುಲಿ ಒಬ್ಬ ಯೂಟ್ಯೂಬರ್ ನ ಮಿಸ್ಸಿಂಗ್ ಕೇಸ್. ಆ ಕೇಸ್ ಬಗ್ಗೆ ಇಲ್ಲಿವರೆಗೆ ತುಂಬಾ ಚಾನೆಲ್ಗಳು ಕೂಡ ವಿಡಿಯೋ ಮಾಡಿದೆ. ಯೂಟ್ಯೂಬ್ ಚಾನಲ್ ಏನ್ ಮಾಡಿದ್ದಾನೆ, ಇಡೀ ಕೇಸ್ ನ 1 ಗಂಟೆ ವಿಡಿಯೋ ಮಾಡಿದ್ದಾನೆ. ಈ ಯಾರಿಗೆಲ್ಲ ಆ ಕೇಸ್ ಬಗ್ಗೆ ಡೌಟ್ ಇದೆಯೋ ಸ್ಟಾರ್ಟಿಂದ ಎಂಡ್ ವರೆಗೆ ಏನು ಕೂಡ ಕ್ಲೂ ಬಿಡದೆ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಬಿಟ್ಟಿದ್ದಾನೆ. ಅದು ಸ್ಟ್ರೀಮ್ ಆಗ್ಲಿಕ್ಕೆ ಇನ್ನೇನು ಕೆಲವೇ ಗಂಟೆ ಇದೆ ಅಂತ ಈ ವ್ಯಕ್ತಿ ಅವನು ಆ ವಿಡಿಯೋಕ್ಕೋಸ್ಕರ ಕಾಯ್ತಿರ್ತಾನೆ. ಅಂತೂ ಆ ವಿಡಿಯೋ ಪ್ಲೇ ಆಗುತ್ತೆ. ಅಂಡ್ ಆ ವಿಡಿಯೋ ಪ್ಲೇ ಆಗೋದ್ರ ಮೂಲಕ ನಮಗೆ ಆ ಮಿಸ್ಟೀರಿಯಸ್ ಕೇಸ್ ಯಾವುದಂತ ತೋರಿಸ್ತಾ ಹೋಗ್ತಾರೆ. ಅಂಡ್ ಇಲ್ಲಿಂದ ಮೂವಿ ಸೀದಾ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಸುಮಾರು ವರ್ಷಗಳ ಹಿಂದೆ ಈ ಬೆಂಗಳೂರಲ್ಲಿ ಕಿರಣ್ ಹೆಸರಿನ ಒಬ್ಬ ವ್ಯಕ್ತಿ ವಾಸವಾಗಿದ್ದ. ಅವನೊಬ್ಬ IT ಎಂಪ್ಲಾಯ್. ಇಂಜಿನಿಯರಿಂಗ್ ಆದ ನಂತರ ಬೆಂಗಳೂರಿಗೆ ಬಂದು ಅವನು PGಲಿದ್ದು ತನ್ನ ಕೆಲಸವನ್ನ ಮಾಡ್ತಿರ್ತಾನೆ. ಹಾಗೆ ಅವನಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ರು ಕೂಡ. ಅವನಿಗೆ ಆ IT ಕೆಲಸ ಇಷ್ಟಿರ್ದಿರೋದಿಲ್ಲ. ಇವನು ತುಂಬಾ ಚಾನಲ್ಗಳನ್ನೆಲ್ಲ ನೋಡಿರ್ತಾನೆ. ಯೂಟ್ಯೂಬ್ ಚಾನಲ್, ಹಾರರ್, ಪ್ರ್ಯಾಂಕ್ ಮಾಡೋ ವಿಡಿಯೋಸ್ ಎಲ್ಲ ನೋಡಿರ್ತಾನೆ. ಅವನಿಗೆ ಕೂಡ ಅದೇ ತರ ಒಂದು ಚಾನಲ್ ಮಾಡಿ ಫೇಮಸ್ ಆಗ್ಬೇಕಂತ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ಒಂದು ಚಾನಲ್ ನ ಕ್ರಿಯೇಟ್ ಮಾಡ್ತಾನೆ, ತರ್ಲೆ ಗ್ಯಾಂಗ್ಸ್ ಅಂತ. ಹಾಗೆ ಆ ಚಾನಲ್ ಮೂಲಕ ಒಂದೆರಡು ಶಾರ್ಟ್ಸ್ ನ ಫಸ್ಟ್ ಗೆ ಅಪ್ಲೋಡ್ ಮಾಡ್ತಾನೆ. ಆ ಶಾರ್ಟ್ಸ್ ಮೂಲಕ ಅವನಿಗೆ ತುಂಬಾ ವ್ಯೂಸ್ ಬರುತ್ತೆ. ಹಾಗೆ ಅದರಿಂದ ಅವನಿಗೆ ಒಂದು ಹೋಪ್ ಬರುತ್ತೆ. ಅವನಂದ್ಕೋತಾನೆ ಇನ್ಮೇಲೆ ಖಾಲಿ ಶಾರ್ಟ್ಸ್ ಅಲ್ಲ, ತುಂಬಾ ದೊಡ್ಡದಾಗಿರುವ ಲಾಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಅವನಂದ್ಕೋತಾನೆ. ಬಟ್ ಅದು ಅವನೊಬ್ಬನಿಂದ ಸಾಧ್ಯವಾಗುದಿಲ್ಲ. ಅದಕ್ಕೋಸ್ಕರ ಅವನ 3 ಜನ ಫ್ರೆಂಡ್ ಹೆಲ್ಪ್ ಕೇಳ್ತಾನೆ. ಒಬ್ಬ ಹುಡುಗಿ ಹಾಗೆ 2 ಹುಡುಗರು. ಅಂಡ್ ಅವ್ರು ಬಂದ್ ಕೂಡ ಇವನಿಗೆ ಹೆಲ್ಪ್ ಮಾಡ್ತಾರೆ. ಹೀಗೆ ಯಾವ ವಿಡಿಯೋ ಅಪ್ಲೋಡ್ ಮಾಡೋದಂತ ಅವರು ತಲೆ ಕೆಡಿಸ್ಕೊಳ್ಳುವಾಗ ಅವರಿಗೆ ಒಂದು ಐಡಿಯಾ ಬರುತ್ತೆ. ಅದು ಪ್ರ್ಯಾಂಕ್ ವಿಡಿಯೋ. ಪಬ್ಲಿಕ್ ಅಲ್ಲಿ ಹೋಗಿ ಪಬ್ಲಿಕ್ಗೆ ಪ್ರ್ಯಾಂಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ಅವರು ತುಂಬಾ ತರ ಟ್ರೈ ಮಾಡ್ತಾರೆ. ಪಬ್ಲಿಕ್ಕಲ್ಲಿ ಹೋಗಿ ಯಾವುದೇ ಥರ ಭಯ ಇಲ್ಲದೆ ವಿಡಿಯೋಗಳನ್ನ ಶೂಟ್ ಮಾಡಿ ಇಲ್ಲಿ ಬಂದು ತಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾರೆ. ಹೀಗೆ ಒಂದು 10-15 ವೀಡಿಯೋಸ್ ಹಾಕ್ತಾರೆ. ಆದರೆ ಬ್ಯಾಡ್ ಲಕ್ ಅಂದರೆ ಇಲ್ಲಿವರೆಗೆ ಅವರಿಗೆ ಹೇಳ್ಕೊಳ್ಳೋಷ್ಟು ವ್ಯೂಸ್ ಬರೋದಿಲ್ಲ. 100, 200, 500 ಬಿಟ್ಟರೆ 1000 ಮೇಲೆ ವ್ಯೂಸ್ ಕ್ರಾಸ್ ಆಗೋದಿಲ್ಲ. ಇದನ್ನೆಲ್ಲ ನೋಡಿ ಕಿರಣ್ ಫ್ರೆಂಡ್ಸ್ಗೆ ಬೇಜಾರಾಗುತ್ತೆ. ನಾವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಕೂಡ ಬರೋ ವ್ಯೂಸ್ ಇಷ್ಟೇ ಆದರೆ ಮಾನಿಟೈಸೇಷನ್ ಅಂತೂ ಆಗೋದಿಲ್ಲ. ನಾವು ಇದರಿಂದ ಅರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಟೈಮ್ ಹಾಗೆ ಎನರ್ಜಿ ವೇಸ್ಟ್ ಅಂತ ಅವರೆಲ್ಲರೂ ಕೂಡ ಅದರಿಂದ ಕ್ವಿಟ್ ಆಗ್ತಾರೆ. ಆದರೆ ಕಿರಣ್ ಮಾತ್ರ ಕಂಟಿನ್ಯೂ ಮಾಡ್ತಿರ್ತಾನೆ. ಏನೋ ಒಂದು ಮಾಡಿ ಅಪ್ಲೋಡ್ ಮಾಡ್ತಾ ಚಾನಲ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದರೆ ಅವನ ಕೈಲಿ ಕೂಡ ಸಾಧ್ಯವಾಗೋದಿಲ್ಲ. ಈ ಮಧ್ಯೆ ಅವನಿಗೆ ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ವಿಡಿಯೋಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ತುಂಬಾ ಚಾನಲ್ಗಳಲ್ಲಿ ನೋಡ್ತಾನೆ. ಹಿಂದಿ, ತಮಿಳ್, ತೆಲುಗು ಅಂತ ತುಂಬಾ ಭಾಷೆಯವರು ಆ ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಇಲ್ಲಿವರೆಗೆ ಕನ್ನಡದಲ್ಲಿ ಯಾರಿಗೂ ಕೂಡ ಟ್ರೈ ಮಾಡಲಿಲ್ಲ. ಸೊ ನಾನು ಯಾಕೆ ಮಾಡಬಾರ್ದಂತ ಅವನು ಆ ಒಂದು ಕಾರ್ಯಕ್ಕೆ ಮುಂದಾಗ್ತಾನೆ. ಅವ್ನು ಮಾಡಿದ ಫಸ್ಟ್ ಕೆಲಸವೇ ತನ್ನ ಫ್ರೆಂಡ್ಸ್ ನ ಕಾಂಟ್ಯಾಕ್ಟ್ ಮಾಡಿದ್ದು. ಆದ್ರೆ ಅವನ ಫ್ರೆಂಡ್ಸ್ ಯಾರಿಗೂ ಕೂಡ ಅದು ಇಷ್ಟ ಆಗುದಿಲ್ಲ. ಇಷ್ಟು ತಿಂಗಳು ನಾವು ಮಾಡಿದ್ದೇವೆ, ಏನು ಕೂಡ ಯೂಸ್ ಆಗಿಲ್ಲ, ಇದೆಲ್ಲ ಯೂಸ್ ಆಗುತ್ತಂತ ಅವರದನ್ನ ಇಗ್ನೋರ್ ಮಾಡ್ತಾರೆ. ಆದರೆ ಕಿರಣ್ ಮಾತ್ರ ಸುಮ್ಮನಾಗೋದಿಲ್ಲ. ನಾನೊಬ್ಬನೇ ಮಾಡ್ತೆ ಅಂತ ಅದಕ್ಕೆ ಬೇಕಾಗಿರೋ ಎಲ್ಲ ಸೆಟಪ್ನ ದುಡ್ಡು ಕೊಟ್ಟು ತಗೋತಾನೆ. ಅವನಿಗೇನು ದುಡ್ಡಿನ ಭಾರ ಇರಲಿಲ್ಲ. ಸಾಕಷ್ಟು ಹಣ ಇತ್ತು. ಅದಕ್ಕೆ ಬೇಕಾಗಿರುವ ಆ್ಯಕ್ಷನ್ ಕ್ಯಾಮರಾ ಆ್ಯಂಡ್ ಏನೆಲ್ಲ ಸೆಟ್ ಬರುತ್ತೆ ನೋಡಿ, ದೆವ್ವನ್ನ ಕಂಡಿಡಲಿಕ್ಕೆ ಎಲ್ಲವನ್ನು ತಗೋತಾನೆ. ಸೊ ಎಲ್ಲ ಸೆಟ್ ಆಗಿದೆ. ಆದರೆ ಹಾರರ್ ಪ್ಲೇಸ್ ಯಾವುದು, ಹಾಂಟೆಡ್ ಪ್ಲೇಸ್ ಯಾವುದು ಅಂತ ಅವನು ವೆಬ್ಸೈಟಲ್ಲಿ ಸರ್ಚ್ ಆಗ್ತಾನೆ. ಆವಾಗ ಅವನಿಗೆ ಬೆಂಗಳೂರಲ್ಲಿ ಹಾಂಟೆಡ್ ಪ್ಲೇಸ್ ಆಗಿರುವ ಒಂದು ಹಾಂಟೆಡ್ ವಿಲ್ಲಾ ಬಗ್ಗೆ ಗೊತ್ತಾಗುತ್ತೆ. ವೆಬ್ಸೈಟಲ್ಲಿ ಆ ಒಂದು ವಿಲ್ಲದ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇರೋದಿಲ್ಲ. ಅಲ್ಲಿ ಒಂದು ಸಾವಾಗಿದೆ, ಅದಾದ ನಂತರ ಅಲ್ಲಿ ಭೂತ ಇದೆ, ಗೀತೆ ಇದೆ, ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಬರ್ದಿದ್ದಾರೆ ಹೊರತು ಪ್ರಾಪರ್ ಆಗಿ ಏನ್ ಕತೆ ಆಗಿತ್ತು ಅಂತ ಅಲ್ಲಿ ಬರ್ದಿರೋದಿಲ್ಲ. ಅದವನಿಗೆ ಬೇಕಾಗಿಲ್ಲ ಕೂಡ. ಇವನಿಗೆ ಬೇಕಾಗಿರೋದು ಆ ಪ್ಲೇಸ್ಗೆ ಹೋಗಿ ವಿಡಿಯೋ ರೆಕಾರ್ಡ್ ಮಾಡಿ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದು. ದೆವ್ವ ಬರುತ್ತಿಲ್ವೋ ಗೊತ್ತಿಲ್ಲ, ಆ ಒಂದು ದೃಶ್ಯವನ್ನೆಲ್ಲ ನೋಡಿ ಜನರು ಖುಷಿ ಆಗ್ತಾರಂತ ಅವನೊಂದು ಉದ್ದೇಶ. ಅದಕ್ಕೋಸ್ಕರ ಅವನು ಒಂದಿನ ರಾತ್ರಿ ಮಧ್ಯರಾತ್ರಿ ಧೈರ್ಯ ಮಾಡಿ
ಕೊನೆಗೂ ಆ ಪ್ಲೇಸ್ಗೆ ಹೋಗ್ತಾನೆ ಒಬ್ನೇ. ಫಸ್ಟಿಗೆ ಗೇಟ್ ಓಪನ್ ಮಾಡಿ ಸೀದಾ ಆ ಮನೆ ಮುಂದೆ ಹೋಗಿ ನಿಂತ್ಕೋತಾನೆ. ಆ ಮನೆಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇದೆಯಲ್ವಾ ಗೊತ್ತಿಲ್ಲ, ಅಲ್ಲಿ ಯಾರು ಗಾರ್ಡ್ಗಳು ಕೂಡ ಇಲ್ಲ. ಅವನು ಅನ್ಕೋತಾನೆ ಇರ್ಬೋದೇನೋ ಅಂತ ಅವನು ಧೈರ್ಯ ಮಾಡಿ ಸೀದಾ ಬಾಗಿಲ ಹತ್ರ ಹೋಗ್ತಾನೆ. ಆ ಮನೆಗೆ ಒಂದು ಬಾಗಿಲು ಕೂಡ ಇದಿರೋದಿಲ್ಲ, ಯಾಕಂದ್ರೆ ಪಾಳು ಬಿದ್ದ ಬಂಗ್ಲೆ ನೋಡಿ ಅದಕ್ಕೋಸ್ಕರ. ಒಳಗೆ ಹೋಗ್ತಾನೆ. ಹಾಗೆ ತನ್ನೇನು ಸ್ಟೈಲ್ ಇದೆ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡೋ ಮುಂಚೆ ವೀಕ್ಷಕರಿಗೆ ಹೇಳೋದು ಅದೆಲ್ಲವನ್ನ ಹೇಳ್ತಾ ರೆಕಾರ್ಡ್ ಮಾಡ್ತಾ ಒಂದು ರೂಮ್ಗೆ ಹೋಗ್ತಾನೆ. ಹಾಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗುತ್ತಾ ಅಂತ ಅವ್ನು ಕಾಯ್ದಿರ್ತಾನೆ. ಅವನಿಗೇನು ಭಯ ಆಗೋದಿಲ್ಲ. ಆ ಪ್ಲೇಸ್ ನೋಡಿ ತುಂಬ ಬೆಳಕಿತ್ತ ಏನೋ ಗೊತ್ತಿಲ್ಲ, ಬಟ್ ಆರಾಮಾಗಿ ರೆಕಾರ್ಡ್ ಮಾಡ್ತಿದ್ದ. ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್ ಅಂತ ಯಾವ ರೀತಿ ಒಬ್ಬ ಯೂಟ್ಯೂಬರ್ ಮಾಡ್ತಾನೆ ನೋಡಿ, ಸೊ ಅದನ್ನೆಲ್ಲ ಕಾಪಿ ಮಾಡ್ತಿದ್ದ. ಆದರೆ ಅವನಿಗೆ ಆ ಪ್ಲೇಸಲ್ಲಿ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಹೀಗೆ ನಡ್ಕೊಂಡು ಹೋಗ್ತಿರುವಾಗ ಅವನ ಕಾಲಿಗೇನೋ ಸಿಕ್ಕಿದಾಗ ಆಗುತ್ತೆ ನೋಡಿದರೆ ಅದೊಂದು ಆ್ಯಕ್ಷನ್ ಕ್ಯಾಮರಾ ಆಗಿತ್ತು. ಅವನದನ್ನ ತಗೊಂಡು ಸೀದಾ ಮನೆಗೆ ಬರ್ತಾನೆ. ಮನೆಗೆ ಬಂದಾದ ನಂತರ ಅವನು ಆ ವಿಡಿಯೋನ ಪ್ಲೇ ಮಾಡಿ ನೋಡಿದ್ರೆ ಅವನಿಗೆ ಅಲ್ಲಿ ಶಾಕ್ ಆದಿತ್ತು. ಯಾಕಂದ್ರೆ ಅಲ್ಲೊಬ್ಬ ಯೂಟ್ಯೂಬರ್ ಆಗಿ ಇನ್ನಿಬ್ಬರು ಜನನ ಯಾವುದೊಂದು ಗೋಸ್ಟ್ ಅಟ್ಯಾಕ್ ಮಾಡಿ ಅವರು ಅದರಿಂದ ತಪ್ಪಿಸ್ಕೊಂಡು ಓಡೋದು, ಆ ಥರದೆಲ್ಲ ವಿಡಿಯೋ ಇತ್ತು. ಅದು ಆ್ಯಕ್ಚುಲಿ ತುಂಬ ಉದ್ದವಾದಂಥ ಒಂದು ವಿಡಿಯೋ. ಅವರನ್ನ ಕಂಪ್ಲೀಟಾಗಿ ನೋಡೋದಿಲ್ಲ, ಓಡಿಸಿ ನೋಡ್ತಾನೆ. ಹಾಗೆ ಅವನಿಗೊಂದು ಐಡಿಯಾ ಬರುತ್ತೆ. ನಾನಲ್ಲಿ ಹೋದಾಗ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ, ಆದರೆ ಈ ವಿಡಿಯೋನ ನಾನು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದರೆ ಗ್ಯಾರಂಟಿ ಕ್ಲಿಕ್ ಆಗುತ್ತೆ, ನನಗೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಅವನು ಯೋಚನೆ ಮಾಡ್ತಾನೆ. ಹಾಗೆ ಥಿಂಕ್ ಮಾಡ್ತಾನೆ, ಒಂದು ವೇಳೆ ಒರಿಜಿನಲ್ ವಿಡಿಯೋ ಕ್ರಿಯೇಟರ್ ಈ ವಿಡಿಯೋ ನೋಡಿ ನನ್ನ ಮೇಲೆ ಕಾಪಿರೈಟ್ಸ್ ಹಾಕಿದರೆ ಏನು ಮಾಡೋದಂತ. ಅದನ್ನ ಆಮೇಲೆ ನೋಡಿದ್ರೆ ಆಯ್ತಂತ ಅವನದ್ರ ಬಗ್ಗೆ ಥಿಂಕ್ ಮಾಡದೆ ರಾಜಾರೋಷವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ತನ್ನ ಚಾನಲಲ್ಲಿ. ಒಂದೆರಡು ದಿನ ಯಾವುದೇ ರೀಚ್ ಆಗೋದಿಲ್ಲ, ಆದರೆ ಒಂದು ವಾರ ಬಿಟ್ಟ ನಂತರ ಅವನಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕಂದರೆ ಆ ವಿಡಿಯೋ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡೆದಿತ್ತು. ಹಾಗೆ ಅವನಿಗೆ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ ಆ ಒಂದೇ ಒಂದು ವಿಡಿಯೋದಿಂದ ಆಗಿತ್ತು. ಸಾವಿರಾರು ಜನ ಕಮೆಂಟ್ ಮಾಡಿರ್ತಾರೆ. ನಿಜವಾಗ್ಲೂ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಈ ಥರದ ವಿಡಿಯೋ ಬಂದೇ ಇಲ್ಲ. ಹಿಂದಿ, ತೆಲುಗು, ತಮಿಳಲ್ಲಿ ಎಲ್ಲೂ ಕೂಡ ಈ ಥರದ ವಿಡಿಯೋ ಬಿಟ್ಟಿಲ್ಲ. ನಿಜವಾಗ್ಲೂ ಸ್ಕೇರಿ ಆಗಿದೆ. ಇದೇ ಥರ ವಿಡಿಯೋ ಮಾಡ್ತಾ ಹೋಗಿ ನಿಮಗೆ ಸಪೋರ್ಟ್ ಮಾಡ್ತೀವಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಅದನ್ನು ಕಂಡು ಅವನಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಆವತ್ತಿಂದ ಅವನು ಗೋಸ್ಟ್ ವಿಡಿಯೋಗಳನ್ನ ಮಾಡ್ತಾ ಹೋಗ್ತಾನೆ. ಸುಮಾರು ಹಾಂಟೆಡ್ ಪ್ಲೇಸ್ಗಳನ್ನ ಲಿಸ್ಟ್ ಹಾಕೋತಾನೆ. ಮೊದಲು ಕರ್ನಾಟಕ, ನಂತರ ಬೇರೆ ಸ್ಟೇಟ್ ಎಲ್ಲ ಪ್ಲೇಸ್ನ ಲಿಸ್ಟ್ ಹಾಕೊಂಡು ಒಂದೊಂದೇ ಪ್ಲೇಸ್ಗೆ ಹೋಗಿ ವಿಸಿಟ್ ಕೊಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾನೆ. ಅಲ್ಲೆಲ್ಲ ಗೋಸ್ಟ್ ಇಲ್ಲಾಂದ್ರೂ ಕೂಡ ಅವನೇ ಕ್ರಿಯೇಟ್ ಮಾಡಿಕೊಂಡು ಬೆಂಕಿ ಹಾಕ್ಕೊಂಡು ಏನೋ ಮೂವ್ ಆದಾಗೆಲ್ಲ ಮಾಡಿಕೊಂಡು ಗೋಸ್ಟ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡ್ತಿದ್ದ. ಹೀಗೆ ಒಂದು 5-6 ಮಂತ್ ತುಂಬ ವಿಡಿಯೋ ಮಾಡಿ ತುಂಬ ಹಣ ಸಂಪಾದನೆ ಮಾಡ್ತಾನೆ. ಹಾಗೆ ಅವನಿಗೆ ಫೇಮ್ ಕೂಡ ಬಂದಿರುತ್ತೆ, ಫ್ಯಾನ್ಸ್ ಎಲ್ಲ ಹುಡ್ಕೊಂಡಿರ್ತಾರೆ. ಹೀಗೆ ಹೋಗ್ತಾ ಅವನಿಗೆ ವ್ಯೂಸ್ ಕಮ್ಮಿ ಆಗುತ್ತೆ. ಕಮೆಂಟ್ಸಲ್ಲಿ ಜನರೆಲ್ಲ ಬೈತಿರ್ತಾರೆ, ನಿಮ್ಮ ಸ್ಟಾರ್ಟಿಂಗ್ ವಿಡಿಯೋ ವೈರಲ್ ಆಗಿತ್ತಲ್ಲ, ಆ ಥರದ ವಿಡಿಯೋ ಆವತ್ತಿಂದ ಬಂದೇ ಇಲ್ಲ, ಇದೆಲ್ಲ ವಿಡಿಯೋ ಕೂಡ ಫೇಕ್ ಅನಿಸ್ತಿದೆ, ರಿಯಲ್ ಆಗಿ ಮಾಡಿ ಅಂತ. ಆ್ಯಂಡ್ ಅವನು ಕೂಡ ತಲೆ ಕೆಡಿಸ್ಕೊಳ್ತಾನೆ. ಹಾಗೆ ಒಂದು ಐಡಿಯಾ ಮಾಡ್ತಾನೆ. ಇಲ್ಲಿವರೆಗೆ ಅವನು ಲೈವ್ ಆಗಿ ಎಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದಿಲ್ಲ. ಸೊ ನಾನು ಲೈವ್ ಆಗಿ ಸ್ಟಾರ್ಟಿಂಗಲ್ಲಿ ವಿಡಿಯೋ ವೈರಲ್ ಆಗಿತ್ತಲ್ಲ, ಅದೇ ಹಾಂಟೆಡ್ ವಿಲ್ಲಾಗಿ ಹೋಗಿ ಒಂದು ಲೈವ್ ಶೂಟ್ ಮಾಡ್ತೇನೆ, ನಿಮ್ಮೆಲ್ಲರಿಗೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದನ್ನು ಲೈವ್ ಆಗಿ ತೋರಿಸ್ತೇನೆ ಅಂತ ಒಂದು ಪೋಸ್ಟ್ ಹಾಕ್ತಾನೆ. ಎಲ್ಲ ಕೂಡ ಅದರಿಂದ ಖುಷಿ ಆಗ್ತಾರೆ. ಸೊ ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡಬೇಕಂತ ಇನ್ನೂ ಕೂಡ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಆದರೆ ಅದರಲ್ಲೊಂದು ಕೂಡ ಅವನು ಟ್ವಿಸ್ಟ್ ಇಟ್ಟಿರ್ತಾನೆ. ಇನ್ನೂ ಸಬ್ಸ್ಕ್ರೈಬರ್ನ ಗೇನ್ ಮಾಡಲಿಕ್ಕೋಸ್ಕರ ಅವನೊಂದು ಕಾಂಟೆಸ್ಟ್ನ ಏರ್ಪಡಿಸ್ತಾನೆ. ಅದೇನಪ್ಪ ಅಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಆ ಒಂದು ಲೈವ್ ಹಾಂಟಿಂಗ್ ಎಕ್ಸ್ಪ್ಲೋರಲ್ಲಿ ಪಾಲ್ಗೊಳ್ಬೋದು, ಅದು ಒಂದು ಕಾಂಟೆಸ್ಟ್ ಮೂಲಕ ಅಂತ. ಅದೇನಪ್ಪ ಅಂದರೆ ಅವರುಗಳು ಕೂಡ ಯಾವುದಾದ್ರೂ ಒಂದು ಹಾಂಟೆಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿರೋ ವಿಡಿಯೋನ ನನ್ನ ಮೇಲ್ಗೆ ಸೆಂಡ್ ಮಾಡಬೇಕು, ನಾನು ಅದನ್ನೆಲ್ಲ ನೋಡಿ ಯಾರಾದರೂ 3 ಜನನ ಚೂಸ್ ಮಾಡ್ತೇನಂತ. ಆದರೆ ತುಂಬ ಜನ ಕಮ್ಮಿ ಜನ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಯಾಕಂದರೆ ತುಂಬ ಜನ ವಿಡಿಯೋನ ನೋಡಿ ಇಷ್ಟಪಡ್ತಾರೆ ಹೊರತು ಅಲ್ಲೋಗಿ ರಿಸ್ಕ್ ತಗೊಳ್ಳಿಕ್ಕೆ ಯಾರು ಇಷ್ಟಪಡ್ತಾರೆ ಹೇಳಿ. ಅದರಲ್ಲಿ ಕೆಲವೇ ಜನ ಆ ಒಂದು ಗೋಸ್ಟ್ ಮೇಲೆ ಕ್ರೇಜ್ ಇದ್ದವರು ವಿಡಿಯೋ ಮಾಡಿ ಅವನಿಗೆ ಕಳಿಸಿರ್ತಾರೆ. ಇವನು ಚೂಸ್ ಮಾಡಿ 3 ಜನನ ಸೆಲೆಕ್ಟ್ ಮಾಡಿರ್ತಾನೆ, ಸಚಿನ್, ಕಿರಣ್ ಹಾಗೆ ವರುಣ್ ಅಂತ. ಆ್ಯಂಡ್ ಅವರಿಗೆ ಮೇಲ್ ಮಾಡ್ತಾನೆ ಕೂಡ. ಸೊ ಈ ಒಂದು ಡೇಟ್ಗೆ ನಾನು ಲೈವ್ ಹೋಗ್ತಿದ್ದೀನಿ, ಈ ಟೈಮ್ಗೆ ಈ ಡೇಟ್ಗೆ ಕರೆಕ್ಟಾಗಿ ಆ ಪ್ಲೇಸ್ಗೆ ಬರಬೇಕಂತ. ಇವನ್ ಯೂಟ್ಯೂಬರ್ಸ್ ಎಲ್ಲ ಆಡಿಯನ್ಸ್ಗೂ ಕೂಡ ಪೋಸ್ಟ್ ಮೂಲಕ ಹೇಳಿರ್ತಾನೆ. ಹಾಗೆ ಸ್ಟ್ರೀಮಿಂಗ್ ಆಡಿಯನ್ನ ಟೈಮ್ ಸೆಟ್ ಮಾಡಿ ಕೂಡ ಇಟ್ಟಿರ್ತಾನೆ. ಅಂತೂ ಆ ದಿನ ಬಂದೇ ಬಿಡುತ್ತೆ. ಇವನು ಎಲ್ಲ ತನ್ನ ಸೆಟಪ್ ಮೂಲಕ ಆ ಪ್ಲೇಸ್ಗೆ ಹೋಗ್ತಾನೆ. ಹಾಗೆ ಆ 3 ಜನ ಬರಲಿ ಅಂತ ಕಾಯ್ತಾನೆ. ಬಟ್ ಎಷ್ಟೇ ಹೊತ್ತಾದರೂ ಕೂಡ ಅವರ ಸುದ್ದಿನೇ ಇರೋದಿಲ್ಲ. ಇವನು ಅನ್ಕೋತಾನೆ ಮೋಸ್ಟ್ಲಿ ಭಯ ಪಡ್ಕೊಂಡಿರಬೇಕು, ಇವ್ರು ಬರಲ್ಲ, ನಾನೊಬ್ಬನೇ ಹೋಗಿ ಲೈವ್ನ ಸ್ಟಾರ್ಟ್ ಮಾಡ್ತೇನಂತ ಸೀದಾ ಒಳಗೆ ಹೋಗ್ತಾನೆ. ನೋಡಿದರೆ ಅಲ್ಲವನಿಗೆ ಶಾಕ್ ಆದಿತ್ತು. ಯಾಕಂದರೆ ಆ 3 ಜನ ಒಳಗಿದಿರ್ತಾರೆ. ಅವನಿಗೆ ನಿಜವಾಗ್ಲೂ ನಗು ಬರುತ್ತೆ.
ಇವರೇನಪ್ಪ ನನಗಿಂತ ಜಾಸ್ತಿ ಧೈರ್ಯವಾಗಿದ್ದಾರಂತ ಅವನಿಗೆ ಖುಷಿ ಆಗುತ್ತೆ, ಹಾಗೆ ಒಂಥರ ನಗುನು ಕೂಡ ಬರುತ್ತೆ. ಹಾಗೆ ಅವನು ಎಲ್ಲರ ಪರಿಚಯ ಮಾಡ್ಕೋತಾನೆ, ಸಚಿನ್, ಕಿರಣ್ ಹಾಗೆ ವರುಣ್ ಅಂತ. ಹೀಗೆ ಸುಮಾರು ಹೊತ್ತು ಅವರವರು ಹೀಗೆ ತಮಾಷಾಗಿ ಮಾತಾಡಿಕೊಂಡು ಲೈವ್ ಸ್ಟಾರ್ಟ್ ಮಾಡೋಣ ಅಂತ ಇವನು ತನ್ನ ಕ್ಯಾಮರಾ ತೆಗೆದು ಲೈವ್ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ತನ್ನೊಟ್ಟಿಗೆ ಬಂದಿದ್ದಂಥ ಸಬ್ಸ್ಕ್ರೈಬರ್ಸ್ನ ತನ್ನ ವ್ಯೂವರ್ಸ್ಗೆ ಪರಿಚಯ ಮಾಡಿಸ್ಕೋತಾನೆ. ಸೊ ಅದೇ ರೀತಿ ಈ ಎಲ್ಲ ಕಡೆ ಕೂಡ ಅವರು ತಮ್ಮ ಕ್ಯಾಮರಾ ಮೂಲಕ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಆ್ಯಕ್ಚುಲಿ ಕ್ಯಾಮರಾ ಈ ನಮ್ಮ ಪ್ರವೀಣೊಟ್ಟಿಗೆ ಮಾತ್ರ ಇತ್ತು, ಪ್ರವೀಣ್ ಜೊತೆ ಇದ್ದು ಒಂದು ಕ್ರೇಜ್ನ ಪಡ್ಕೋತಿದ್ರು ಅಷ್ಟೇ. ಎನಿವೇ ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾ ಆ ಪ್ಲೇಸಲ್ಲಿ ಅವರಿಗೆ ಅಂಥದ್ದೇನು ತೋರಿ ಬರೋದಿಲ್ಲ. ಮಧ್ಯೆ ಯಾರೋ ಓಡಾಡಿದಾಗೋದು, ಬೆಂಕಿ ತೋರೋದು ಆ ರೀತಿಯೆಲ್ಲ ಆಗ್ತಿದ್ದೆ ಹೊರತು ಎಕ್ಸಾಕ್ಟಾಗಿ ಅವ್ರ ಮೇಲೆ ಅಟ್ಯಾಕ್ ಆಗೋದು ಆ ರೀತಿಯೆಲ್ಲ ಏನೂ ಕೂಡ ಆಗಿರೋದಿಲ್ಲ. ಸೊ ಈ ಮಧ್ಯೆ ಇವನು ಎಕ್ಸ್ಪ್ಲೋರ್ ಮಾಡ್ತಾ ನಮ್ಮ ಪ್ರವೀಣ್ ಎಕ್ಸ್ಪ್ಲೋರ್ ಮಾಡ್ತಾ ಮುಂದೆ ಹೋಗ್ತಾ ಏನಾದರೂ ಸಿಗ್ಬೋದಂತ ಅವನು ಮನೆ ಎಲ್ಲ ಕಡೆ ನೋಡ್ತಾನೆ. ಬಟ್ ಎಲ್ಲೂ ಕೂಡ ಅಂಥದ್ದೇನು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಸೊ ಇಲ್ಲೇನೂ ಸಿಗೋದಿಲ್ಲ, ವಾಪಸ್ ಹೋಗೋದೇ ಬೆಸ್ಟ್ ಅಂತ ಅವನು ಹಿಂತಿರುಗಿ ನೋಡ್ತಾನೆ. ನೋಡಿದರೆ ಈ 3 ಜನ ಅಲ್ಲಿದ್ದಿರೋದಿಲ್ಲ, ಮೋಸ್ಟ್ಲಿ ಬೇರೆ ಕಡೆ ಇದ್ದಿರ್ಬೋದಂತ ಅವನು ಎಲ್ಲ ರೂಮಿಗೆ ಹೋಗಿ ಚೆಕ್ ಮಾಡ್ತಾನೆ. ಶಾಕಿಂಗ್ಲಿ ಆ 3 ಜನರ ಪತ್ತೆನೇ ಇರೋದಿಲ್ಲ. ಇವನು ನಿಜವಾಗ್ಲೂ ಭಯ ಆಗುತ್ತೆ. ಅವನು ಸೀದಾ ಮನೆ ಹೊರಗೆ ಹೋಗ್ತಾನೆ. ಇವನ್ ಅಲ್ಲಿ ಕೂಡ ಇದ್ದಿರೋದಿಲ್ಲ. ಅವನು ನಿಜವಾಗ್ಲೂ ಬ್ಲ್ಯಾಂಕ್ ಆಗಿ ಹೋಗ್ತಾನೆ. ಯಾಕಂದರೆ 3 ಜನ ಸಬ್ಸ್ಕ್ರೈಬರ್ಸ್ನ ಇಲ್ಲಿವರೆಗೆ ಕರ್ಕೊಂಡ್ಬಂದು ಲೈವ್ ಬೇರೆ ಹೋಗ್ತಿದ್ದೇನೆ, ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನೇ ಅವರಿಗೆಲ್ಲ ಹೊಣೆ ಹಾಕ್ತೇನೆ, ನಿಜವಾಗ್ಲೂ ನಾನು ಕಮ್ಮಿ ಅನಿಸ್ಬೋದಂತಲ್ಲ ಅವನು ತುಂಬ ಯೋಚನೆ ಮಾಡ್ತಾನೆ. ಏನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲಪ್ಪ ಅಂತ ಅವನು ಎಲ್ಲ ಕಡೆ ಹುಚ್ಚನಾಗಿ ಅಲತಿರ್ತಾನೆ. ಬಟ್ ಆ 3 ಜನರ ಸುದ್ದಿನೇ ಇರೋದಿಲ್ಲ. ಮೋಸ್ಟ್ಲಿ ದೆವ್ವ ಬಂದು ಅವ್ರನ್ನ ಎಳ್ಕೊಂಡು ಹೋಯ್ತು ಅಂತ ಲೈವ್ ನೋಡ್ತಿದ್ದ ವ್ಯೂವರ್ಸ್ ಎಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಿರ್ತಾರೆ. ಆ ಕಮೆಂಟೆಲ್ಲ ನೋಡಿ ಇವನಿಗೆ ನಿಜವಾಗ್ಲೂ ಭಯ ಆಗ್ತಿರುತ್ತೆ. ಆ ಎಲ್ಲ ಕಮೆಂಟ್ ಮಧ್ಯೆ ಒಂದು ಕಮೆಂಟ್ ಮಾತ್ರ ಅವನಿಗೆ ತುಂಬ ಸ್ಟ್ರೇಂಜ್ ಆಗಿತ್ತು. ಯಾಕಂದರೆ ಆ ಕಮೆಂಟ್ ಮಾಡಿದ ವ್ಯಕ್ತಿ ಹೇಳಿದ್ದ, ಆ 3 ಜನರ ನಾನೆಲ್ಲೋ ನೋಡಿದ್ದೇನೆ, ಆ 3 ಜನ ಯಾರಂತ ಗೊತ್ತಾಗಬೇಕಾದ್ರೆ ನನಗೆ ಕಾಲ್ ಮಾಡಿ ಅಂತ ನಂಬರ್ ಹಾಕಿದ್ದ. ಈ ಪ್ರವೀಣ್ ಅದೇ ಕೂಡಲೇ ಕಾಲ್ ಮಾಡ್ತಾನೆ. ಹಾಗೆ ಕೇಳ್ತಾನೆ, ನೀವು ಯಾರು, ಆ 3 ಜನನ ಎಲ್ಲಿ ನೋಡಿದ್ರಿ, ಅವ್ರೆಲ್ಲಿದ್ದಾರೆ ಅಂತ ಹೇಳ್ತೀರಂತ ಇವನು ತಡವರಿಸ್ತಾ ಅವ್ರನ್ನ ಕೇಳ್ತಿರ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಸರ್ ನಾನೀಗ ಹೇಳೋ ವಿಷಯ ಕೇಳಿ ನೀವು ಶಾಕ್ ಆಗಬಾರ್ದು, ಧೈರ್ಯ ತಗೋಬೇಕಂತ. ಇವನ ಈ ಮಾತು ಕೇಳಿ ಪ್ರವೀಣ್ಗೆ ಇನ್ನೂ ಕೂಡ ಭಯ ಆಗುತ್ತೆ. ನೀವು ಈ ರೀತಿ ಭಯಪಡಿಸ್ಬೇಡಿ, ಡೈರೆಕ್ಟಾಗಿ ಹೇಳಿ ಅಂತ. ಆವಾಗ ಅವನು ಹೇಳ್ತಾನೆ, ಸರ್ ನೀವು ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಹಾಕಿದ್ರಿ, ತುಂಬ ವೈರಲ್ ಆಗಿತ್ತು, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿತ್ತು ಅಂತ. ಆ ವಿಡಿಯೋನ ನೀವು ಸರಿಯಾಗಿ ನೋಡಿಲ್ಲ. ಇವನ್ ನೀವಲ್ಲ, ಆ ವಿಡಿಯೋ ನೋಡಿದ ಆಲ್ಮೋಸ್ಟ್ ಯಾರು ಕೂಡ ಸರಿಯಾಗಿ ನೋಡಿಲ್ಲ. ಬಟ್ ನಾನೊಬ್ಬ ಎಡಿಟರ್ ಆ ವಿಡಿಯೋನ ಕಂಪ್ಲೀಟಾಗಿ ಪಾಸ್ ಆ್ಯಂಡ್ ಕಟ್ ಮಾಡಿ ನೋಡಿದ್ದೆ. ಆ್ಯಂಡ್ ಆ ವಿಡಿಯೋಲಿದ್ದ ಯೂಟ್ಯೂಬರ್ ಆಗಿ ಆ 2 ಸ್ನೇಹಿತರ ಮುಖನ ಕೂಡ ನಾ ಕ್ಯಾಪ್ಚರ್ ಮಾಡಿದ್ದೆ. ಆ ಮುಖನ ನೋಡಿ ಹಾಗೆ ಇವತ್ತಿನ ಲೈವ್ ನೋಡಿ ನನಗೆ ನಿಜವಾಗ್ಲೂ ಭಯ ಆಗಿತ್ತು. ಯಾಕಂದರೆ ಇವತ್ತೇನು 3 ಜನ ನಿಮ್ಮೊಟ್ಟಿಗೆ ಎಕ್ಸ್ಪ್ಲೋರ್ ಮಾಡಬೇಕಂತ ಬಂದಿದ್ದು ನೋಡಿ, ಆ 3 ಜನ ಕೂಡ ಆ ವೈರಲ್ ಆಗಿದ್ದ ವಿಡಿಯೋದಲ್ಲಿದ್ದರು. ಅದರಲ್ಲೊಬ್ಬ ಯೂಟ್ಯೂಬರ್ ಆಗಿ ಅವನೊಬ್ಬ ಸ್ನೇಹಿತರು ಆ ವಿಡಿಯೋದಲ್ಲಿದ್ದರು. ಆ ವೈರಲ್ ಆಗಿದ್ದ ವಿಡಿಯೋದಲ್ಲಿ ಗೋಸ್ಟಿಂದ ಅಟ್ಯಾಕ್ಗೆ ಒಳಪಟ್ಟಿದ್ದು ಅದೇ 3 ಜನ ಅಂತ. ಅವನ ಈ ಮಾತು ಕೇಳಿ ಪ್ರವೀಣ್ಗೆ ನಿಜವಾಗ್ಲೂ ಸಿಡಿಲು ಹೊಡೆದಾಗೆ ಭಾಸವಾಗುತ್ತೆ. ಹಾಗೆ ಭಯದಲ್ಲಿ ಅವನು ಆ ಕಾಲ್ನ ಕಟ್ ಮಾಡ್ತಾನೆ. ಹಾಗೆ ಮೊಬೈಲ್ ನೋಡ್ತಾನೆ. ನೋಡಿದರೆ ಅವನ ಮೊಬೈಲ್ಗೆ 3 ಮೇಲ್ ಬಂದಿತ್ತು. ಆ್ಯಕ್ಚುಲಿ ಆ ಮೇಲ್ ಮಾಡಿದವರು ಅವನ ಆ 3 ಲಕ್ಕಿ ಸಬ್ಸ್ಕ್ರೈಬರ್ಸ್. ಆ 3 ಜನ ಇವನಿಗೆ ಮುಂಚೆನೆ ಮೇಲ್ ಮಾಡಿದ್ರು. ಇವನು ಈ ಪ್ಲೇಸ್ಗೆ ಬಂದು ಲೈವ್ ಬರೋ ಮುಂಚೆನೆ ಆ 3 ಜನ ಇವನಿಗೆ ಮೇಲ್ ಮಾಡಿದ್ರು, ಸರ್ ನಾವು ಈ ಲೈವ್ಗೆ ಅಂತ ಹೊರಡು ಬರ್ತಿರುವಾಗ ನಮ್ಮ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗಿ ನಾವು ಅಡ್ಮಿಟ್ ಆಗಿದ್ದೀವಿ, ನಮಗೆ ಬರೋಕ್ಕಾಗೋದಿಲ್ಲ, ನೀವೇ ಎಕ್ಸ್ಪ್ಲೋರ್ ಮಾಡಿ ಅಂತ ಮೇಲ್ ಮಾಡಿದ್ರು. ಬಟ್ ಬರೋ ಗಡಿಬಿಡಿಯಲ್ಲಿ ಇವನು ಆ ಮೇಲ್ನ ಕಂಡಿರೋದಿಲ್ಲ. ಒಳಗೋಗಿ ನೋಡಿದ ಕೂಡಲೇ ಆ 3 ಜನ ಇದ್ದಿದ್ದನ್ನು ಕಂಡು ಇವರೇ ಅವರಂತ ಅನ್ಸ್ಕೊಂಡು ಅವರೊಟ್ಟಿಗೆ ಲೈವ್ ಮಾಡ್ತಿದ್ದ. ಆ್ಯಕ್ಚುಲಿ ಆ 3 ಜನ ಸಬ್ಸ್ಕ್ರೈಬರ್ಸ್ ಆಕ್ಸಿಡೆಂಟ್ ಆಗಿ ಮನೇಲಿದ್ದರೆ ಇಲ್ಲಿವಾಗ ಬಂದಿದ್ದು ಯಾರು ಅಂತ ಇವನಿಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಆವಾಗ ಕ್ಯಾಮರಾ ಎಲ್ಲ ಗ್ಲಿಚ್ ಆಗಲಿಕ್ಕೆ ಏರ್ಪಡುತ್ತೆ. ಕಮೆಂಟ್ಸಲ್ಲಿ ವ್ಯೂವರ್ಸ್ ಎಲ್ಲ, ಸರ್ ಮೋಸ್ಟ್ಲಿ ಇದೆಲ್ಲ ಭೂತದ ಕಾಟ ಇಡಬೇಕು, ನೀವು ಈ ಕೂಡಲೇ ಇಲ್ಲಿಂದ ಓಡಿ ಹೋಗಿ ತಪ್ಪಿಸ್ಕೊಳ್ಳಿ ಅಂತ ಕಮೆಂಟ್ಸ್ ಮಾಡ್ತಿರ್ತಾರೆ. ಆ್ಯಂಡ್ ಕ್ಯಾಮರಾ ಒಂದ್ಸಲ ಬ್ಲ್ಯಾಂಕ್ ಆಗುತ್ತೆ. ಹಾಗೆ ಅವನ ಹಿಂದಿಂದ ಯಾರೋ ಬಂದು ನಿಂತ ಹಾಗೆ ಅವನಿಗೆ ಭಾಸವಾಗುತ್ತೆ. ಇವನು ಹಿಂತಿರುಗಿ ನೋಡ್ತಾನೆ. ನೋಡಿದರೆ ಅಲ್ಲಿ ಅದೇ 3 ಜನ ಬಂದು ನಿಂತಿರ್ತಾರೆ, ಆದರೆ ನಾರ್ಮಲ್ ಆಗಿ ಅಲ್ಲ, ದೆವ್ವಗಳಾಗಿ. ಆ್ಯಂಡ್ ಅಲ್ಲಿಗೆ ಆ ಲೈವ್ ವಿಡಿಯೋ ಕೂಡ ಎಂಡ್ ಆಗುತ್ತೆ. ಆ್ಯಕ್ಚುಲಿ ವೈರಲ್ ಆಗಿದ್ದ ಆ ವಿಡಿಯೋದಲ್ಲಿ ಒಬ್ಬ ಯೂಟ್ಯೂಬರ್ ಇದ್ದರೆ, ಇಬ್ಬರು ಅವನ ಫ್ರೆಂಡ್ಸ್ ಇದ್ದರು. ಸ್ಟಾರ್ಟಿಂಗಲ್ಲಿ ಆ 3 ಜನ ಬಂದು ದೇವದ ಕೈಯಲ್ಲಿ ಸಿಕ್ಕಾಕಿ ಅವರು ಕೂಡ ಆತ್ಮಗಳಾಗಿರ್ತಾರೆ.
ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಮೂಲಕ ಅವನೊಟ್ಟಿಗೆ ಇದ್ದಿದ್ದು ಅದೇ ಆತ್ಮಗಳು. ಸೊ ಇದೊಂದು ಚಿಕ್ಕ ವಿಡಿಯೋ ವೈರಲ್ ಸ್ಟೋರಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಇದನ್ನಿಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.